ನಮಸ್ಕಾರ ವಿದ್ಯಾರ್ಥಿ ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಉತ್ತರಗಳು ಮತ್ತು ವಿವರಣೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಬಹುದು, ಇದು ಎಲ್ಲಾ ಎಕ್ಸಾಮ್ ನಲ್ಲಿ ಬರ್ತಕ್ಕಂಥ ಜಿಕೆ ಅಂದ್ರೆ ಸ್ಕೂಲ್ ಟೀಚರ್ ಆಗಿರ್ಬೋದು, GPT, HSTR ಆಗಿರ್ಬೋದು, PSTR ಎಕ್ಸಾಮ್ ಜಿಕೆ ಅಲ್ಲಿ ಕೇಳ್ತಾರಲ್ಲ, ಅದಕ್ಕೆ ಸಂಬಂಧವಾಗಿರ್ತಕ್ಕಂತಹ ಜಿಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಪ್ರಚಲಿತ ವಿದ್ಯಮಾನ ಜಿಕೆ ಕೇಳ್ತಾರಲ್ಲ, ಅಲ್ಲಿ ಕೂಡ ಇಲ್ಲಿ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಮತ್ತು ಹಲವಾರು FD ST ಎಕ್ಸಾಮ್ ಆಗಿರ್ಬೋದು, KS PDO ಎಕ್ಸಾಮ್, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತೀರಾ, ಅಲ್ಲಿ ಜಿಕೆ ಕಾಮನ್ ಆಗಿರ್ತಕ್ಕಂತಹ ಏನಪ್ಪಾ ಅಂದ್ರೆ ಕ್ವಶನ್ಗಳು ಇರ್ತವೆ. ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಯಾವ ರೀತಿಯಾಗಿರುತ್ತೆ ಕೇಳ್ತಾರೆ ಅನ್ನೋದಾದ್ರೆ ಮಾದರಿ ಪ್ರಶ್ನೆ ಮತ್ತು ಇದು ಅಂತ ಹೇಳ್ಬೋದು. ಮತ್ತೆ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ನಲ್ಲಿ ಇವೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ. ನೋಡೋಣ, ಫಸ್ಟ್ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೇ ಕ್ವಶನ್ ನಾವು ನೋಡೋಣ. ಇಲ್ಲಿ ನೋಡಬಹುದು, ಒಂದೇ ಕ್ವಶನ್, ಈ ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ ಅಂತ ಒಂದು ಪ್ರಶ್ನೆ ಇದೆ. ಹೇಳಿಕೆಗಳು ಅದಾವೆ, ಇಲ್ಲಿ 2 ಹೇಳಿಕೆಗಳದವು. ಒಂದೇ ಹೇಳಿಕೆ, ಇಥಿಯೋಪಿಯಾ ಪೂರ್ವ ಆಫ್ರಿಕಾದಲ್ಲಿನ ದೇಶ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅವರು ಹೇಳಿಕೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಏನಂತ ಕೊಟ್ಟಿದ್ದಾರೆ, ಅದ್ದೀಸ್ ಅಬಾಬಾ ಈ ದೇಶದ ರಾಜಧಾನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇವು 2 ಹೇಳಿಕೆ ಸರಿನಾ ಅಂತ, ಅಥವಾ ಒಂದು ಹೇಳಿಕೆ ಸರಿನಾ, 2 ಹೇಳಿಕೆಗಳು ತಪ್ಪಾಗಿದ್ದಾವೆ, ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದೇದು ಹೇಳಿಕೆ 1 ಸರಿ ಅಂತ ಕೊಟ್ಟಿದ್ದಾರೆ, B ಹೇಳಿಕೆ 2 ಸರಿ ಅಂತ ಕೊಟ್ಟಿದ್ದಾರೆ, C 2 ಹೇಳಿಕೆಗಳು ಸರಿ ಮತ್ತು 2 ಹೇಳಿಕೆಗಳು ತಪ್ಪು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಉತ್ತರ ಏನಪ್ಪಾ ಆಗುತ್ತೆ ಅನ್ನೋದಾದ್ರೆ, ಇವು 2 ಹೇಳಿಕೆಗಳು ಸರಿಯಾಗಿವೆ. ವಿವರಣೆ ನೋಡೋದಾದ್ರೆ, ಇಥಿಯೋಪಿಯಾ ಪೂರ್ವ ಆಫ್ರಿಕಾದಲ್ಲಿನ ರಾಷ್ಟ್ರ ಎರಿಟ್ರಿಯಾ ಆಗಿರ್ಬೋದು, ಜಿಬೌತಿ, ಸೋಮಾಲಿಯಾ, ಕೆನ್ಯಾ, ದಕ್ಷಿಣ ಸುಡಾನ್ಗಳೊಂದಿಗೆ ಗಡಿಗಳನ್ನು ಹೊಂದಿದೆ ಪ್ರಮುಖವಾಗಿದ್ದು. ಮತ್ತೆ ಎರಡನೇದು ಏನಪ್ಪ ಅಂದ್ರೆ, ನೈಜೀರಿಯಾದ ಬಳಿಕ ಆಫ್ರಿಕಾದಲ್ಲಿ 2ನೇ ಅತಿ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆಯ ದೇಶ ಇದು. ಇದರ ರಾಜಧಾನಿ ಅದ್ದೀಸ್ ಅಬಾಬಾ ಸರಿಯಾಗಿದೆ. ಇತ್ತೀಚೆಗೆ ಭಾರಿ ಮಳೆಯಿಂದಾಗಿ ದೇಶದಲ್ಲಿ ಉಂಟಾದ ಮಣ್ಣು ಕುಸಿತದಲ್ಲಿ ಕನಿಷ್ಠ ಎಷ್ಟು ಜನ ಅಂದ್ರೆ 157 ಜನ ಸಾವನ್ನಪ್ಪಿದರು. ಹಾಗಾಗಿ ಇವೆರಡೂ ಆಗಿರ್ತಕ್ಕಂಥ ಹೇಳಿಕೆ ಸರಿಯಾಗಿವೆ. ಇಲ್ಲಿ ಆಪ್ಷನ್ C 2 ಹೇಳಿಕೆಗಳು ಸರಿ ಅಂತ ನಾವು ಹಾಕ್ಬೇಕಾಗುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನಾವು ನೋಡೋಣ. ಇಲ್ಲಿ ಮಾವಿನ ಹಣ್ಣನ್ನು ವಿಶ್ವಕ್ಕೆ ಪರಿಚಯಿಸಿದ 2 ದೇಶಗಳು ಯಾವ್ಯಾವು ಅನ್ನೋದು ಇದೆ. ಇಲ್ಲಿ ಆಪ್ಷನ್ ಭಾರತ ಮತ್ತು ನೇಪಾಳ, ಭಾರತ ಮತ್ತು ಮಯನ್ಮಾರ್, ನೇಪಾಳ ಮತ್ತು ಥೈಲ್ಯಾಂಡ್, D ನೇಪಾಳ ಮತ್ತು ಭೂತಾನ್ ಅಂತಿದೆ. ನಾವು ನೋಡ್ಬೋದು, ಮಾವಿನ ಹಣ್ಣನ್ನು ವಿಶ್ವಕ್ಕೆ ಪರಿಚಯಿಸಿದ 2 ದೇಶಗಳು ಅಂದ್ರೆ ಪ್ರಮುಖವಾಗಿ ನಮ್ಮ ಭಾರತ ಮತ್ತು ಮಯನ್ಮಾರ್ ದೇಶಗಳಾಗಿವೆ. ವಿವರಣೆ ಇಲ್ಲಿ ನೋಡೋಣ. ಮಾವಿನ ಹಣ್ಣನ್ನು ಭಾರತ ಮತ್ತು ಮಯನ್ಮಾರ್ಗಳಲ್ಲಿ ಸುಮಾರು 5,000 ವರ್ಷಗಳ ಹಿಂದೆಯೇ ಬೆಳೆಯಲಾಗುತ್ತಿತ್ತು. ಭಾರತದ ಅಸ್ಸಾಂ ಮತ್ತು ಮಯನ್ಮಾರ್ ಮಾವಿನ ಏನಪ್ಪಾ ಅಂದ್ರೆ ಮಾವಿನ ತವರೂರು ಎಂಬ ಹೆಗ್ಗಳಿಕೆ ಪಡೆದಿವೆ. ತದನಂತರ ಮಾವಿನ ಬೀಜಗಳನ್ನು ಏಷ್ಯಾದಿಂದ ಮಧ್ಯ ಪೂರ್ವ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಗಳಿಗೆ ಕೊಂಡು ಒಯ್ಯಲಾಯಿತು. ಮಾವಿನ ಹಣ್ಣುಗಳನ್ನು AC ಮತ್ತು D ವಿಟಮಿನ್ಗಳು ಹೊಂದಿರುತ್ತವೆ. ಜುಲೈ 22ರಂದು ಭಾರತದಲ್ಲಿ ರಾಷ್ಟ್ರೀಯ ಮಾವು ದಿನವನ್ನಾಗಿ ಆಚರಿಸಲಾಗುತ್ತಿದೆ. ನೋಡಿ, ಇಲ್ಲಿ ಎಷ್ಟಾಗಿರ್ತಕ್ಕಂಥ ಕ್ವಶನ್ಗಳು ಬಂದವು. ಫಸ್ಟ್ ಮಾವಿನ ಹಣ್ಣನ್ನು ಪರಿಚಯಿಸಿದ 2 ದೇಶಗಳು ಭಾರತ ಮಯನ್ಮಾರ್ ಆದವು. ಮತ್ತು ಮಾವಿನ ತವರೂರು ಅಂತಲೂ ಕೂಡ ಯಾರು ಕರೀತಾರೆ, ಅಸ್ಸಾಂ ಮತ್ತು ಮಯನ್ಮಾರ್ ಅಂತ ಕರೀತಾರೆ. ಮತ್ತು ಇಲ್ಲಿ ಪರಿಚಯಿಸಿದ ನಂತರ ಇಲ್ಲಿ ಇರ್ತಕ್ಕಂಥದ್ದು ವಿಟಮಿನ್ಗಳು ಯಾವ ಇರ್ತಕ್ಕಂಥ ಹಣ್ಣಿನಲ್ಲಿ ಬರ್ತಾವ ಅನ್ನೋದು ಕೂಡ ಎಷ್ಟು ಕ್ವಶನ್ಗಳು ಅರೇಂಜ್ಮೆಂಟ್ ಆದವು ನೋಡ್ಬಿಡಿ. ಇಲ್ಲಿ AC ಮತ್ತು D ವಿಟಮಿನ್ಗಳು ಪ್ರಮುಖವಾಗಿರ್ತಾವಂತ ಮಾವಿನ ಹಣ್ಣಲ್ಲಿ. ಮತ್ತು ಜುಲೈ 22ರಂದು ಭಾರತದಲ್ಲಿ ರಾಷ್ಟ್ರೀಯ ಮಾವು ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಲ್ಲಿ ನೋಡಿ, ಒಂದೇ ಪ್ರಶ್ನೆಯಲ್ಲಿ 4 ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದವು. ಹಾಗಾಗಿ ನೀವು ಸಮಗ್ರವಾಗಿ ಓದ್ಕೋಬೇಕಪ್ಪ ಅಂದ್ರೆ ಇದಕ್ಕೆ ಅಲ್ಲಿ ಪ್ರಶ್ನೆ ಮತ್ತು ವಿವರಣೆಯನ್ನು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಗೇನಪ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ 3ನೇ ಪ್ರಶ್ನೆ ನಾವು ನೋಡೋಣ. ತಿಲ್ಲಾರಿ ಸಂರಕ್ಷಣಾ ಧಾಮ ಮತ್ತು ತಿಲ್ಲಾರಿ ಕಾರಿಡಾರ್ಗಳು ಯಾವ ರಾಜ್ಯದಲ್ಲಿ ವ್ಯಾಪಿಸ್ತಗೊಂಡಿವೆ ಅನ್ನೋದಾದ್ರೆ, ಇಲ್ಲಿ ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅಂತ ಇದೆ. ನಾವು ನೋಡ್ಬೋದು ತಿಲ್ಲಾರಿ ರಕ್ಷಣಾ ಧಾಮ ಮತ್ತು ತಿಲ್ಲಾರಿ ಕಾರಿಡಾರ್ಗಳು ಪ್ರಮುಖವಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿದ್ದವು. ಹಾಗಾಗಿ ಇಲ್ಲಿ ಆಪ್ಷನ್ D ಅಂತ ಹಾಕ್ಬೇಕು. ವಿವರಣೆ ನೋಡುವುದಾದರೆ, ಮಹಾರಾಷ್ಟ್ರ ಸರ್ಕಾರ ಸಿಂಧುದುರ್ಗ ಜಿಲ್ಲೆಯ ಡೋಮಾರ್ಗ್ ಅರಣ್ಯ ವಲಯದ 2953 ಚದರ ಕಿಲೋಮೀಟರ್ ಪ್ರದೇಶವನ್ನು ತಿಲ್ಲಾರಿ ಸಂರಕ್ಷಣಾ ಧಾಮ ಎಂದು ಘೋಷಿಸಿದೆ. ಈ ಅರಣ್ಯ ಪ್ರದೇಶದಲ್ಲಿ ಕಾರಿಡಾರ್ ಸಹ ನಿರ್ಮಿಸಲಾಗುವುದು. ಮತ್ತು ಇಲ್ಲಿ 9 ಗ್ರಾಮಗಳನ್ನು ಒಳಗೊಂಡಿರುವ ಈ ಅರಣ್ಯ ಪ್ರದೇಶದಲ್ಲಿ ಹುಲಿ ಮತ್ತು ಆನೆಗಳು ತಮ್ಮ ನೆಲೆಗಳನ್ನು ಹೊಂದಿದೆ. ತಿಲ್ಲಾರಿ ಅರಣ್ಯ ವಲಯ ಕರ್ನಾಟಕ ಭೀಮಗಢ ಆಗಿರ್ಬೋದು ಮತ್ತು ಗೋವಾದ ಮಹದಾಯಿ ಅರಣ್ಯಗಳ ಜೊತೆ ಸಂಪರ್ಕ ಕಲಿಸುತ್ತದೆ. ಮಹಾರಾಷ್ಟ್ರದಲ್ಲಿ ಸದ್ಯ 62 ಸಂರಕ್ಷಣಾ ಧಾಮಗಳಿದ್ದು ಇವುಗಳಲ್ಲಿ 13 ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಒಳಗೊಂಡಿರುತ್ತವೆ ಮತ್ತು ತಿಲ್ಲಾರಿ ಸಹ ಈ ಘಟ್ಟಗಳಿಗೆ ವ್ಯಾಪ್ತಿಗೆ ಸೇರುತ್ತವೆ. ದೇಶದಲ್ಲೇ ವನ್ಯಜೀವಿ ಧಾಮಗಳನ್ನು, ಸಂರಕ್ಷಣಾ ಅರಣ್ಯ ಪ್ರದೇಶಗಳು ಮತ್ತು ಅರಣ್ಯವಾಸಿಗಳಿರುವ ಕಾಡು ಪ್ರದೇಶಗಳು ಮತ್ತು
ನ್ಯಾಷನಲ್ ಪಾರ್ಕ್ ಇವುಗಳನ್ನು ಒಟ್ಟಾರೆಯಾಗಿ ಸಂರಕ್ಷಿತ ಧಾಮಗಳೆಂದು ಗುರುತಿಸಲಾಗಿದೆ. ದೇಶದಲ್ಲೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಮುಖವಾಗಿ ಯಾವ ಜಾರಿಗೆ ಬಂತಂದ್ರೆ ನೋಡ್ಬೋದು 1972ಕ್ಕೆ ತಿದ್ದುಪಡಿ ತಂದು ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ 2002 ಜಾರಿಗೆ ತರಲಾಯಿತು. ಫಸ್ಟ್ ಕಾಯ್ದೆ ತಂದದ್ದು 1972 ಅದನ್ನು ತಿದ್ದುಪಡಿ ಮಾಡಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಯಾವ ಅಂದ್ರೆ ಮತ್ತೆ 2002 ಏನ್ ಮಾಡಿದ್ರು ಇವ್ರು ಜಾರಿಗೆ ತರ್ತಾರೆ. ಹಾಗಾಗಿ ಮತ್ತು 4ನೇ ಪ್ರಶ್ನೆ ನಾವು ನೋಡೋಣ. ಇಬರಾಕಿ ಪ್ರಿಫೆಕ್ಟರ್ ಪ್ರಾಂತ್ಯ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವ ದೇಶದಲ್ಲಿದೆ? ಇಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿದೆ ಅಥವಾ ಜಪಾನ್, ಹಂಗೇರಿ, ಪೋಲೆಂಡ್ ಅಂತ ಕೊಡಿದರೆ ನಾವು ನೋಡ್ಬೋದು ಇಬರಾಕಿ ಪ್ರಿಫೆಕ್ಟರ್ ಇರುವುದು ಜಪಾನ್ ದೇಶದಲ್ಲಿ ಅಂತ ಹೇಳ್ಬೋದು. ನಾವು ಇಲ್ಲಿ ವಿವರಣೆ ನೋಡುವುದಾದ್ರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಜಪಾನ್ನಲ್ಲಿ ತರಬೇತಿ ಮತ್ತು ಉದ್ಯೋಗ ಅವಕಾಶ ಒದಗಿಸುವ ಸಂಬಂಧ ಬೆಂಗಳೂರಿನ RV ವಿಶ್ವವಿದ್ಯಾಲಯ ಮತ್ತು ಜಪಾನ್ ಇಬರಾಕಿ ಪ್ರಿಫೆಕ್ಟರ್ ಪ್ರಾಂತ್ಯದ ಸರ್ಕಾರ ಒಪ್ಪಂದದ ಮಾಡಿಕೊಂಡಿದೆ. RV ವಿಶ್ವವಿದ್ಯಾಲಯದಲ್ಲಿ ಜಪಾನಿನ ಭಾಷಾ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸಲಾಗಿದೆ ಮತ್ತು ಭಾರತದಲ್ಲಿ ಜಪಾನ್ ರಾಯಭಾರ ಕಚೇರಿಯನ್ನು ಸಹದೊಂದಿಗೆ ಕೋರ್ಸ್ ನಡೆಸಲಾಗಿದೆ. ಈ ಕೋರ್ಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಜಪಾನ್ನಲ್ಲಿ ತರಬೇತಿ ಮತ್ತು ಉದ್ಯೋಗ ಅವಕಾಶವನ್ನು ಒದಗಿಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಹಂಗಾಗಿ ಇಲ್ಲಿ ನೋಡ್ಬೋದು ಟೋಕಿಯೋ ಹೊರವಲಯದಲ್ಲಿರುವ ಇಬರಾಕಿ ಆಗಿರತಕ್ಕಂಥ ಪ್ರಾಂತ್ಯದಲ್ಲಿ ಕೈಗಾರಿಕೆಗಳು ಮತ್ತು ಕೃಷಿ ಉತ್ಪನ್ನ ಆಧಾರಿತ ಉದ್ಯಮಗಳು ಹೇರಳವಾಗಿದೆ. ಆದರೆ ಇಲ್ಲಿ ಮಾನವನ ಸಂಪನ್ಮೂಲ ಕೊರತೆ ಇದೆ ಅನ್ನೋದು ಹೇಳ್ಬೋದು. ಹಾಗಾಗಿ ಇದು ನೋಡ್ಬೋದು ಪ್ರಮುಖವಾಗಿರ್ತಕ್ಕಂಥ ನಾನು ಡೈಲಿ ಏನಾಗ್ತೇನಪ್ಪ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಮತ್ತು ವಿವರಣೆ ಕೂಡ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇರ್ತೈತೆ. ಹಾಗಾಗಿ ಎಲ್ಲ ಏನಪ್ಪ ಸ್ಪರ್ಧಾ ಆಕಾಂಕ್ಷಿಗಳು ಫಸ್ಟ್ ಇದನ್ನ ಯಾರು ಸ್ಟಾರ್ಟಿಂಗ್ ನೋಡ್ತಿದ್ರು ಅವರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫ್ರೀ ಆಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ನಾನು ಏನು ಮಾಡ್ತಪ್ಪ ನನಗೆ ಕೈಲಿ ಸಾಧ್ಯವಾದಷ್ಟು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ಸ್ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೀವು ಎಕ್ಸಾಮ್ನಲ್ಲಿ ಏನಪ್ಪ ಅಂದರೆ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಈ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರ್ತಕ್ಕಂಥ GK ಕ್ವಶನ್ ಕೇಳ್ತಾರೆ. ಸೊ ಅವು GK ಏನಾಗತ್ತವಪ್ಪ ಅಂದರೆ ಪ್ರಚಲಿತ ಘಟನೆಗಳು ಹಿಸ್ಟ್ರಿ ಆಗಿ ಬದಲಾವಣೆ ಆಗ್ತಾವೆ. ಸೊ ನೀವು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಫಸ್ಟ್ ಪ್ರಚಲಿತ ಘಟನೆಗಳೇ ನೀವು ಹಿಡಿತಾ ಇರಲೇಬೇಕಾಗುತ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಡೈಲಿ ಆಗಿರ್ತಕ್ಕಂಥ ಅಪ್ಡೇಟ್ ನಾನು ಹಾಕ್ತಾ ಹೋಗ್ತೀನಿ. ಬಟ್ ಎಲ್ಲರಿಗೂ ಏನಪ್ಪ ಅಂದರೆ ನಾನು ಒಂದು ಸಲಹೆ ಮಾಡ್ತೀನಿ, ಫಸ್ಟು ವಿವರಣೆ ಚೆನ್ನಾಗಿ ಓದ್ಕೊಳ್ಳಿ. ವಿವರಣೆ ಓದ್ಕೊಂಡ್ರೆ ಅಲ್ಲಿ ಕ್ವಶನ್ ಹೆಂಗೆ ಅರೇಂಜ್ಮೆಂಟ್ ಆಗ್ತವೆ ಅಂದರೆ ನೀವು ಅಂದರೆ ಒಂದು ಕ್ವಶನ್ ಓದಿದರೆ ಅಲ್ಲಿ 4 ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಸಿಗ್ತವೆ ನಿಮಗೆ. ಹಾಗಾಗಿ ಇದು ನನ್ನಲ್ಲಿರ್ತಕ್ಕಂಥ ಒಂದು ಏನಪ್ಪ ಡೈಲಿ ಎಷ್ಟಪ್ಪ ಅಂದರೆ ಒಂದು 8ರಿಂದ 10 ವಿಡಿಯೋ ಪ್ರಚಲಿತ ಘಟನೆಗಳಾಗಿರ್ಬೋದು ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ವಿಷಯದೊಂದಿಗೆ ಬರ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.